ಗಳ ಬಗ್ಗೆ ಇವತ್ತೊಂದು ಸಂಕ್ಷಿಪ್ತ ಪರಿಚಯದ ಕಾರ್ಯಕ್ರಮ ಇದೆ. ನಾನು ನನ್ನ ಪರಿಚಯ ನಿಮ್ಗೆ ಕೊಡ್ತಾ ಇದ್ರು. ಸುಮಾರು 21 ವರ್ಷಗಳ ಹಿಂದೆ ಈ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದೆ. ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ದಾವಣಗೆರೆ ಅನ್ನೋ ಒಂದು ಸಿಟಿಯಲ್ಲಿ ವರ್ಕ್ ಮಾಡ್ತಿದ್ದಂತ ಕುಲಕರ್ಣಿಯವರು ಡಾಕ್ಟರ್ ಕುಲಕರ್ಣಿಯಾಗಿ ಸರ್ ಕುಲಕರ್ಣಿಯಾಗಿ ಬೆಳಿಲಿಕ್ಕೆ ಸಾಧ್ಯತೆ ಆಯ್ತು. ದಟ್ ಇಸ್ ಅ ಪವರ್ ಆಫ್ ದಿಸ್ ಇಂಡಸ್ಟ್ರಿ. ಬಹುಶಃ ಬೇರೆ ಇಂಡಸ್ಟ್ರಿಗಳಲ್ಲೂ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಜನರಿಗೆ, ಅಂತ ಸಾಧನೆಗೆ ಅವಕಾಶ ಮಾಡಿಕೊಡ್ತು ಈ ಇಂಡಸ್ಟ್ರಿ ಸ್ನೇಹಿತರೆ. ಸೊ ಅಂತ ಒಂದು ಇಂಡಸ್ಟ್ರಿಯ ಬಗ್ಗೆ ನಾವು ರೂಪುರೇಷೆಗಳನ್ನ ನೋಡ್ತಾ ಹೋದ್ರೆ 21 ವರ್ಷಗಳ ಹಿಂದೆ ನಾನು ಸೇರಿದಾಗೇನೆ ಈ ಇಂಡಸ್ಟ್ರಿಗೂ ಇವತ್ತಿನ ಇಂಡಸ್ಟ್ರಿಗೂ ಅಜಗಜಾಂತರ ಆಗಿದೆ ಫ್ರೆಂಡ್ಸ್. ಗ್ಲೋಬಲಿ ಸ್ಪೀಕಿಂಗ್, ಪ್ರಪಂಚದಾದ್ಯಂತ ನೀವು ನೋಡೋದಾದ್ರೆ, ಇವತ್ತು ನಾವು ಭಾರತದ ಮಾರ್ಕೆಟ್ ಅನ್ನು ನೋಡೋದಾದ್ರೆ ತುಂಬಾ ಬದಲಾವಣೆ ಆಗಿದೆ. ಒಂದು ಕಡೆಗೆ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಒಂದು ಕಡೆಗೆ ಹುಷಾರ ಕೇಳಿಸ್ಬಿಡಿ, ಟೈಪ್ ಮಾಡೋದ್ ನಿಲ್ಲಿಸ್ಬಿಡಿ ಫ್ರೆಂಡ್ಸ್, ಕೇಳಿಸ್ಕೊಳ್ತಾ ಹೋಗಿ, ಟೈಪಿಂಗ್ ನಿಲ್ಲಿಸ್ಬಿಡಿ, ಕೇಳಿಸ್ಕೊಳ್ತಾ ಹೋಗಿ. ನಿಮ್ಮ ಪೂರ್ತಿ ಶರೀರವನ್ನ ಕಿವಿ ಮಾಡ್ಕೊಂಡು ನನ್ನ ಜೊತೆ ಭಾಗವಹಿಸಿ. ಇಡೀ ಶರೀರವನ್ನೇ, ಕೇವಲ ಕಿವಿನ ಮಾತ್ರ ನನ್ನ ಕಡೆ ಟರ್ನ್ ಮಾಡೋದಲ್ಲ, ಇಡೀ ಶರೀರವನ್ನೇ ಟರ್ನ್ ಮಾಡಿ ಕೂತ್ಕೊಳ್ಳಿ. ತುಂಬಾ ಜನ ಹೇಳಿದ್ದಾರೆ, ನೀವು ಬರೋ ದಿನಗಳಲ್ಲಿ ಅದ್ರ ಹೇಳ್ಬೇಕು ಅನ್ನೋ ಒಂದು ಆಸೆ ನನಗೆ. ಏನ್ ಹೇಳಿದ್ದಾರೆ ಅಂದ್ರೆ, ಕುಲಕರ್ಣಿ ಸರ್ನ ಅವತ್ತಿನ ಆ ಡಿಗ್ರಿ ಕೋರ್ಸ್ ಬಗ್ಗೆ ಇದ್ದಂತ ಇಂಟ್ರಡಕ್ಟರಿ ಕ್ಲಾಸ್, ಸುಮಾರು 1.5 ತಾಸಿನ ಇಂಟ್ರಡಕ್ಟರಿ ಕ್ಲಾಸ್ ನನ್ನ ಜೀವನವನ್ನೇ ಬದಲಾಯಿಸ್ತು ಅಂತ ಹೇಳಿದವರಿದ್ದಾರೆ. ಅಂತ ದಿನಗಳ ನಿಮ್ಮಲ್ಲೂ ಬರ್ಲಿ, ನಿಮ್ಮ ಜೀವನಕ್ಕೂ ಬದಲಾವಣೆಗೆ ನಾಂದಿ ಆಗ್ಲಿ ಅಂತ ಇವತ್ತಿನ ಕಾರ್ಯಕ್ರಮ ನಾನು ಬಯಸ್ತೀನಿ. ಹಾಗಾಗ್ಬೇಕು ಅಂತಂದ್ರೆ ನೀವು ಅತಿ ಶ್ರದ್ಧೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಮ್ಮ 2ನೇ ಮೊಬೈಲ್ ಏನಾದ್ರು ಆನ್ ಇದ್ರೆ ಅದನ್ನ ಸ್ವಿಚ್ ಆಫ್ ಮಾಡಿ ಕೂತ್ಕೊಳ್ಳಿ. ಟಿವಿ ಹತ್ತಿರದ ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಇರುವಂತ ಸ್ಥಳದಲ್ಲಿ ಬಂದು ಕೂತ್ಕೊಳ್ಳಿ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರುವಂತ ಸ್ಥಳದಲ್ಲಿ ಬಂದು ಕೂತ್ಕೊಳ್ಳಿ. ಒಳ್ಳೆ ಸ್ಪೀಡ್ ಇರುವಂತ ಇಂಟರ್ನೆಟ್ ಇರುವಂತ ಜಾಗದಲ್ಲಿ ಕೂತ್ಕೊಳ್ಳಿ. ಇವತ್ತು ಎಷ್ಟೇ ಒಳ್ಳೆ ಇಂಟರ್ನೆಟ್ ಸ್ಪೀಡ್ ಇರುವಂತ ಜಾಗದಲ್ಲಿ ನಾವು ಕೂತ್ಕೊಂಡ್ರು ಆ ಇಂಟರ್ನೆಟ್ ನ ಸ್ಪೀಡ್ ಏರಿಳಿತ ಆಗಿ ಸರಿಯಾಗಿ ಕೇಳಿಸ್ಕೊಳ್ಳಿಕ್ ಆಗಲ್ಲ ಸ್ನೇಹಿತರೆ. ಬಟ್ ಅಂತದ್ರಲ್ಲಿ ನಾವೊಂದು ಒಳ್ಳೆ ಜಾಗದಲ್ಲಿ ಕೂಡುವಂತದ್ದು ತುಂಬಾ ಮಹತ್ವವಾಗಿರ್ತದೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ. ಅವಶ್ಯಕತೆ ಬಿದ್ದರೆ ಒಂದು ಚಿಕ್ಕ ಬಾಟ್ಲಲ್ಲಿ ನೀರನ್ನ ಇಟ್ಕೊಂಡು ಕೂತ್ಕೊಳ್ಳಿ. ಮೊದಲು ಪದೇ ನೀರಿಗಂತ ಎದ್ದೋಗೋದು ಬೇಡ. ಒಂದು ನೋಟ್ ಪುಸ್ತಕ ಮತ್ತೊಂದು ಪೆನ್ ಅನ್ನು ಇಟ್ಕೊಳ್ಳಿ. ಇವತ್ತು ಹಲವಾರು ಚಿಕ್ಕ ಪುಟ್ಟ ಇಂಪಾರ್ಟೆಂಟ್ ವಿಚಾರಗಳು ನಾನು ಹೇಳ್ತಾ ಇರ್ತೀನಿ. ಅವಶ್ಯಕತೆ ಇದೆ ಅನ್ಸಿದ್ರೆ ಅದನ್ನ ಬರ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಇವೆಲ್ಲ ತಯಾರಿ ಜೊತೆಗೆ ಶುರು ಮಾಡೋಣ. ಸೊ ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ, ನೀವು ಈ ಇಂಡಸ್ಟ್ರಿಯ ಪರಿಚಯ ಎಷ್ಟು ತಗೊಂಡಿದಿರೋ ಗೊತ್ತಿಲ್ಲ. ನಾನು ಇದರ ಪೂರ್ತಿ ಆಳಕ್ಕೆ ಹೋಗಿ ಬಂದಿದ್ದೀನಿ. ಈ ಇಂಡಸ್ಟ್ರಿ ಆಳಕ್ಕೆ ಹೋಗಿ ಬಂದಿದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಏನ್ ಹೇಳ್ತಾರೆ ನೋಡೋಣ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಈ ಕೇಳಿ, 100 ಜನ ಈ ಇಂಡಸ್ಟ್ರಿಗೆ ಬಂದ್ರೆ 20% ಜನ ಯಶಸ್ಸನ್ನ ಪಡೀತಾರೆ, ಆರ್ಥಿಕವಾಗಿ ಬೆಳೀತಾರೆ. 20% ಜನ, ಇನ್ನ ಟೈಪ್ ಮಾಡೋದು ಬೇಡ ಫ್ರೆಂಡ್ಸ್, ಕೇಳಿಸ್ಕೊಳ್ತಾ ಹೋಗಿ. 20% ಜನ ಮಾತ್ರ ಯಶಸ್ಸನ್ನ ಪಡೀತಾರೆ. ಅಂದ್ರೆ ಇನ್ನು 80% ಜನ ಇಂಡಸ್ಟ್ರಿಗೆ ಬಂದಿದ್ದಾರೆ, ಕನಸುಗಳನ್ನ ಇಟ್ಕೊಂಡು ಬಂದ್ರು, ಬಟ್ ಅವ್ರಿಗೆ ಆರ್ಥಿಕವಾಗಿ ಬೆಳಿಲಿಕ್ಕಾಗ್ಲಿಲ್ಲ, ತಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳಿಕ್ಕಾಗ್ಲಿಲ್ಲ, ಯಶಸ್ಸನ್ನ ಪಡಿಲಿಕ್ಕಾಗ್ಲಿಲ್ಲ. ಅತಿ ದೊಡ್ಡ ಪ್ರಶ್ನೆ, ಯಾತಕ್ಕಾಗ್ತಾ ಇಲ್ಲ? ಅಷ್ಟು ಸ್ಮಾಲ್ ಪರ್ಸೆಂಟೇಜ್ ಆಫ್ ಸಕ್ಸಸ್ ಯಾಕಿದೆ? ಹಾಗೆ ನೋಡಿದ್ರೆ ನೀವು ಪ್ರಪಂಚದಾದ್ಯಂತ ಆವರೇಜ್ ತೆಗೆದು ನೋಡಿದ್ರೆ 20% ಇಲ್ಲ ಸ್ನೇಹಿತರೆ. 100ರಲ್ಲಿ 20% ಯಶಸ್ಸನ್ನ ಪಡೆದಿಲ್ಲ. ಇದು ದೊಡ್ಡ ಪ್ರಶ್ನೆ ಸ್ನೇಹಿತರೆ. ಅದೇ ನೀವು ಇಂಜಿನಿಯರಿಂಗ್ ಮಾಡಿದಂತವ್ರು ನೋಡಿ, ಸುಮಾರು 90% ಜನ ಯಶಸ್ಸನ್ನ ಪಡಿತಾರೆ, ಅಥವಾ ಅಟ್ಲೀಸ್ಟ್ 80% ಜನ ಯಶಸ್ಸನ್ನ ಪಡೆದಿರ್ತಾರೆ. ಡಾಕ್ಟರ್ಸ್ 80% ಯಶಸ್ಸನ್ನ ಪಡೆದಿರ್ತಾರೆ. ಚಾರ್ಟರ್ಡ್ ಅಕೌಂಟೆಂಟ್ಸ್, ವಕೀಲರು, BA BCom BSc ಮಾಡಿದವರು ಅಟ್ಲೀಸ್ಟ್ 80% ಸಕ್ಸಸ್ ರೇಟ್ ಇದೆ. ಯಾವುದೇ ಇಂಡಸ್ಟ್ರಿಗೆ ಹೋದ್ರೆ, ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇಷ್ಟು ಕಡಿಮೆ ಆತಕ್ಕೆ? ಅದಕ್ಕೆ ತಜ್ಞರು ಹೇಳ್ತಾರೆ, ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇದು ಹುಷಾರ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಯಾವುದೇ ಒಂದು ರಂಗಕ್ಕೆ ಹೋಗ್ಬೇಕಂದ್ರೂ ಆ ಡಿಗ್ರಿಯನ್ನ ಪಡೆದು ಆ ರಂಗಕ್ಕೆ ಹೋಗ್ತೀರಾ. ಆ ಡಿಗ್ರಿ, ನಾಲೆಜು, ಎಕ್ಸ್ಪರ್ಟೈಸೇಷನ್, ಸ್ಕಿಲ್ಸ್ ನ ಕೈಯಲ್ಲಿ ಇಟ್ಕೊಂಡು ಆ ಇಂಡಸ್ಟ್ರಿಗೆ ಹೋಗ್ತೀರಾ. ಹೀಗಾಗಿ ನೀವು ಅಲ್ಲಿ ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ, ಆ ಇಂಡಸ್ಟ್ರಿಯ ಯಶಸ್ಸು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ, ನಾನೊಬ್ಬ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಎಂಟರ್ ಆಗ್ಬೇಕು ಅಂದ್ರೆ, ಸಿವಿಲ್ ಇಂಜಿನಿಯರಿಂಗ್ ಅನ್ನೋ ಒಂದು ಗ್ರಾಜುಯೇಷನ್ ಡಿಗ್ರಿ ಕೈಯಲ್ಲಿ ಇಟ್ಕೊಳ್ದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ನಾನು ಓದ್ದೇನೆ, ಅಥವಾ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಓದ್ದೇನೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. MBBS ಮಾಡಿದೆ ನಾನು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲಾ ಓದ್ದೇನೆ ನಾನು ಅಡ್ವೊಕೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪ್ರತಿಯೊಂದಕ್ಕೂ ತನ್ನದೇ ಆದಂತ ನಿಯಮಿತ ಅವಶ್ಯಕತೆ ಇದೆ ಫ್ರೆಂಡ್ಸ್. ಬೇಸಿಕ್ ರಿಕ್ವೈರ್ಮೆಂಟ್ ಇದೆ. ನೀವೇ ಯೋಚನೆ ಮಾಡಿ. ತೀರಾ ನಾನು ಡ್ರೈವಿಂಗ್ ಇನ್ನೇ ಕಲ್ತಿಲ್ಲ ಸರ್, ಇವತ್ತೇ ಫಸ್ಟ್ ಟೈಮ್ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಿರೋದು, ಬಟ್ ನಾನು ಬಸ್ ಓಡಿಸ್ತೀನಿ, ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಯಾರಾದ್ರೂ ಬಸ್ ಅನ್ನು ಹತ್ಲಿಕ್ಕೆ ಸಾಧ್ಯನಾ? ಅದೇ ಆತನಿಗೆ 15 ವರ್ಷ ಎಕ್ಸ್ಪರ್ಟೈಸೇಷನ್, 15 ವರ್ಷದಿಂದ ಆತ ಟ್ಯಾಕ್ಸಿ ಓಡಿಸ್ತಾನೆ, ಬಸ್ ಓಡಿಸ್ತಾನೆ ಅಂತಂದ್ರೆ ಕಣ್ಣು ಮುಚ್ಕೊಂಡು ನೆಮ್ಮದಿಯಿಂದ ಆ ಬಸ್ಸಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಸಾಧ್ಯ. ಅನುಭವ,
ಡಿಗ್ರಿ, ನಾಲೆಜ್, ಸ್ಕಿಲ್ಸ್, ಎಕ್ಸ್ಪರ್ಟೈಸೇಷನ್ ಇವುಗಳ ಅವಶ್ಯಕತೆ ಇದೆ ಸ್ನೇಹಿತರೆ. ಪ್ರತಿಯೊಂದು ರಂಗದಲ್ಲಿ ಇವುಗಳ ಅವಶ್ಯಕತೆ ಇದೆ, ಪ್ರತಿಯೊಂದರಲ್ಲಿ. ಮತ್ತೆ ನಾನು ಇನ್ನೊಂದ್ಸತಿ ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ಪೂರ್ಣಿಮಾ ಮೇಡಮ್ ಮತ್ತು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಏನಂದ್ರೆ ಮತ್ತೆ ಅದನ್ನ ಟೈಪ್ ಮಾಡೋದು ನಿಲ್ಸಿರಿ. ಸಿಂಪಲ್ ರೀಸನ್ ಏನು ಅಂದ್ರೆ ಎಲ್ರಿಗೂ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ಓದ್ಬೇಕು ಅನ್ನೋದು ಕುತೂಹಲ ಬರುತ್ತೆ. ಬಟ್ ಮಧ್ಯದಲ್ಲಿ ಕೆಲವೊಂದ್ಸರ್ತಿ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, ಅವಾಗ ಮಾತ್ರ ಟೈಪ್ ಮಾಡಿ ದಯವಿಟ್ಟು. ಓಕೆ, ಅಲ್ಲಿ ತನಕ ಕೇಳಿಸ್ಕೊಳ್ತಾ ಇರಿ. ಫೈನ್. ನಾನು ಹೇಳ್ತಾ ಇದ್ದೆ ಫ್ರೆಂಡ್ಸ್, ಇಡೀ ಶರೀರವನ್ನೇ ಕಿವಿ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಸ್ನೇಹಿತರೆ. ಹುಷಾರಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಇನ್ನೊಂದ್ಸರ್ತಿ ಹೇಳ್ತೀನಿ, ಟೈಪ್ ಮಾಡೋದು ಬೇಡ, ಟೈಪ್ ಮಾಡೋದು ಬೇಡ. ಸೊ ವಾಪಸ್ ಸಬ್ಜೆಕ್ಟಿವ್ ಬರೋಣ. ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ, ಈ ಇಂಡಸ್ಟ್ರಿಯಲ್ಲಿ ಯಶಸ್ಸನ್ನ ಪಡಿಲಿಕ್ಕೆ ದುರದೃಷ್ಟವಶಾತ್ ಶಿಕ್ಷಣ, ಡಿಗ್ರಿ, ನಾಲೆಜ್, ಸ್ಕಿಲ್ ಡೆವಲಪ್ಮೆಂಟ್ ಇರ್ಲಿಲ್ಲ. ಯಾವುದೋ ಒಂದು ಕಂಪನಿಯಲ್ಲಿ ನಾನು 5,000 ಕಟ್ಟಿದೀನಿ ಅಂತಂದ್ರೆ ನಾನೊಬ್ಬ ನೆಟ್ವರ್ಕರ್ ಆಗ್ಬಿಡ್ತೀನಿ. ನೋ ಫ್ರೆಂಡ್ಸ್. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಸುಮ್ಮನೆ ಫೀಸ್ ಕಟ್ಬಿಟ್ರೆ ಒಬ್ಬ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 4 ವರ್ಷನಲ್ಲಿ ಓದಿದಾಗ ಮಾತ್ರ ಸಾಧ್ಯ, ಕ್ಲಾಸಸ್ ಅಟೆಂಡ್ ಮಾಡಿದಾಗ ಸಾಧ್ಯ, ಅಲ್ಲಿ ನಾಲೆಜ್ ನಾನು ಪಡೆದಾಗ ಮಾತ್ರ ಸಾಧ್ಯ. ಸೊ ಅದೇ ರೀತಿ ಈ ಇಂಡಸ್ಟ್ರಿಯಲ್ಲೂ ಪ್ರಪಂಚದಾದ್ಯಂತ ಈಗ ಜನ ಅರ್ಥ ಮಾಡ್ಕೊಂಡ್ರು, ಪ್ರಪಂಚದ ಅತಿ ವೇಗವಾಗಿ ಬೆಳೆಯುವಂತ ಇಂಡಸ್ಟ್ರಿ, ಪ್ರತಿಯೊಬ್ರು ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯತೆ ಇರುವಂತ ಇಂಡಸ್ಟ್ರಿ. ಯಾವುದೇ ರಂಗದಿಂದ ಬಂದ್ರು, ಯಾವುದೇ ವಯಸ್ಸಿನವ್ರು ಬಂದ್ರು ಈ ಇಂಡಸ್ಟ್ರಿಯಲ್ಲಿ ಎಂಟರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅವ್ರಗಳಿಗೆ ನಾಲೆಜ್ ನ ಅವಶ್ಯಕತೆ ಇದೆ, ಮಾರ್ಗದರ್ಶನದ ಅವಶ್ಯಕತೆ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ನ ಅವಶ್ಯಕತೆ ಇದೆ, ಸರ್ಟಿಫಿಕೇಟ್ ಕೋರ್ಸ್ ನ ಅವಶ್ಯಕತೆ ಇದೆ, ಡಿಗ್ರಿಯ ಅವಶ್ಯಕತೆ ಇದೆ ಅಂತ ಗೊತ್ತಾಯ್ತು. ಸೊ ಪ್ರಪಂಚದಾದ್ಯಂತ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಪ್ರಪಂಚದಾದ್ಯಂತ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ BBA ಡೈರೆಕ್ಟ್ ಸೆಲ್ಲಿಂಗ್, MBA ಡೈರೆಕ್ಟ್ ಸೆಲ್ಲಿಂಗ್ ಅಂತ ಶುರು ಆಯ್ತು. ದುರದೃಷ್ಟವಶಾತ್ ಭಾರತ ಹಿಂದೆ ಉಳಿತು, ಇನ್ನು ಭಾರತದಲ್ಲಿ ಶುರು ಆಗಿರಲಿಲ್ಲ. ಇತ್ತೀಚೆಗೆ ಡೆಲ್ಲಿಯ ಒಂದು ಯೂನಿವರ್ಸಿಟಿಯಲ್ಲಿ BBA ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಶುರು ಮಾಡಿ MBA ನೆಟ್ವರ್ಕ್ ಮಾರ್ಕೆಟಿಂಗ್ ನ ಶುರು ಮಾಡಿದ್ರು. ಇನ್ನು ತುಂಬಾ ಇತ್ತೀಚೆಗೆ 2021ನೇ ಇಸ್ವಿಯಲ್ಲಿ ಮೊನ್ನೆ ತಾನೇ ಕಾಶ್ಮೀರ್ನ ಒಂದು ಯೂನಿವರ್ಸಿಟಿ, ಶುಲಾನಿ ಅನ್ನೋ ಒಂದು ಯೂನಿವರ್ಸಿಟಿಯಲ್ಲಿ 1 ವರ್ಷದ್ದು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್, ಅಂದ್ರೆ ನಿಮ್ದು ಡಿಗ್ರಿ ಕಂಪಲ್ಸರಿ ಆಗಿರ್ಬೇಕು. ನೀವು BA, BCom, BSc ಯಾವ್ದಾದ್ರು ಒಂದು ಡಿಗ್ರಿ ಮಾಡಿದವರಿಗೆ 1 ವರ್ಷದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಡಿಗ್ರಿ ಶುರು ಆಯ್ತು ಫ್ರೆಂಡ್ಸ್. ಬಟ್ ಭಾರತದಾದ್ಯಂತ 1 ಕೋಟಿಗಿಂತಲೂ ಹೆಚ್ಚು ಜನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ ತಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಬೇಕಾದಂತ ವೆಹಿಕಲ್ ಆಗಿ, ಅವಕಾಶವಾಗಿ ಆರಿಸ್ಕೊಂಡಿದ್ದಾರೆ. ಅವ್ರೆಲ್ರಿಗೂ ಇನ್ನು ಆ ಮಾರ್ಗದರ್ಶನ, ಡಿಗ್ರಿ, ಸರ್ಟಿಫಿಕೇಟ್ ಕೋರ್ಸು ಇರ್ಲಿಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಸುಮಾರು 5 ವರ್ಷಗಳ ಹಿಂದೆ ನಾನ್ ನಿರ್ಧಾರ ತಗೊಂಡೆ, ಭಾರತದ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಬ್ಬರಿಗೂ ನಾನು ಈ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ನ ತಲುಪಿಸ್ಬೇಕು, ಈ ಕೋರ್ಸ್ ಅನ್ನು ತಲುಪಿಸ್ಬೇಕು. ಬಟ್ ನನ್ನ ಕೆಲವೊಂದು ವೈಯಕ್ತಿಕ ಕಾರಣಗಳಿಗೆ ನಾನು ಕೆಲವೊಂದು ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ಅದನ್ನ ಶುರು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಸಂಜೆ ಅವರು ನನ್ನ ಪರಿಚಯ ಆದ್ಮೇಲೆ ನಾನು ಹೇಳಿದೆ, ಅವರು ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ರು, ಬೇಡ ಈ ಒಂದು ಎಜುಕೇಶನ್ ಎಲ್ರಿಗೂ ತಲುಪಿಸೋಣ ಅಂತ. ಅವ್ರು ಹೇಳಿದ್ರು, ಸರ್ ತಕ್ಷಣನೇ ಶುರು ಮಾಡೋಣ ಅಂತ. ಇವತ್ತು ಆಲ್ರೆಡಿ 3 ಬ್ಯಾಚ್ಗಳು ನಡೀತಾ ಇದೆ ಫ್ರೆಂಡ್ಸ್. 4 ಸೆಮಿಸ್ಟರ್ಸ್ ಕಂಪ್ಲೀಟ್ ಆಗಿದೆ. ಒಟ್ಟು 6 ಸೆಮಿಸ್ಟರ್ಸ್ ಈ ಡಿಗ್ರಿ ಕೋರ್ಸ್ ಅಲ್ಲಿ ಇರ್ತವೆ. ಯಾವ ಒಂದು ಕೋರ್ಸ್ ನ ಪರಿಚಯದ ಕಾರ್ಯಕ್ರಮಕ್ಕೆ ಇವತ್ತು ನೀವು ಬಂದಿದ್ದೀರಾ. ಈಗ ಒಂದು ಕೋರ್ಸ್ ನಲ್ಲಿ 6 ಸೆಮಿಸ್ಟರ್ಸ್ ಇರ್ತವೆ. ಎಷ್ಟು ಸೆಮಿಸ್ಟರ್ಸ್ ಇರ್ತವೆ, ಹೇಗೆ ಕ್ಲಾಸಸ್ ಇರ್ತವೆ, ಎಷ್ಟು ಟೈಮಿಂಗ್ ಇರ್ತವೆ, ಫೀಸ್ ಎಷ್ಟಿರುತ್ತೆ, ಇವೆಲ್ಲಾ ಮಾಹಿತಿನ ಇವತ್ತಿನ ಕಾರ್ಯಕ್ರಮದ ಕೊನೆಗೆ ನಿಮ್ಗೆ ಸಂಜಯ್ ಅವರು ಹಂಚ್ಕೊಳ್ತಾರೆ. ನಾನು ಈ ಕೋರ್ಸ್ ಯಾತಕ್ ಬೇಕು, ನಾವು ಏನೆಲ್ಲ ಕಲೀಲಿಕ್ಕೆ ಸಾಧ್ಯ, ಈ ಒಂದು ಕೋರ್ಸ್ ನ ರೂಪರೇಷೆ ಹೇಗಿರ್ತದೆ, ಅದರದ್ದು ಪರಿಚಯ ಕೊಡ್ಲಿಕ್ಕೆ ಶುರು ಮಾಡ್ತೇನೆ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ಇನ್ವೈಟಿಂಗ್ ಯು ಟು ಗೆಟ್ ಗ್ರಾಜುಯೇಟೆಡ್. ಒಂದು ಡಿಗ್ರಿಯನ್ನ ಪಡೀರಿ, ಒಂದು ಸರ್ಟಿಫಿಕೇಟ್ ನ ಪಡೀರಿ. MLM ಅನ್ನೋ ಒಂದು ಇಂಡಸ್ಟ್ರಿಯಲ್ಲಿ, ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂತ ಫೀಲಿಂಗ್ ಫ್ರೆಂಡ್ಸ್. ನಾನು ಕ್ವಾಲಿಫೈಡ್ ಇದ್ದೀನಿ, ಕ್ವಾಲಿಫೈಡ್ ಡ್ರೈವರ್, ಕ್ವಾಲಿಫೈಡ್ ಕಂಡಕ್ಟರ್, ಕ್ವಾಲಿಫೈಡ್ ಇಂಜಿನಿಯರ್, ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್, ಕ್ವಾಲಿಫೈಡ್ ಡೈರೆಕ್ಟ್ ಸೆಲ್ಲರ್. ಒಂದು ಕ್ವಾಲಿಫೈಡ್ ಅಂತ ಇರ್ತೀನಿ. ಆ ಒಂದು ಡಿಗ್ರಿ ಕೋರ್ಸ್ಗೆ ನಿಮ್ಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಇಷ್ಟೇ ಅಲ್ಲ ಸ್ನೇಹಿತರೆ, ಪ್ರಪಂಚದಾದ್ಯಂತ ನನ್ನ ಜೊತೆ ಹುಷಾರಾಗಿ ಕೇಳಿಸ್ಕೊಳ್ತಾರೆ. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ ಅಂತ ಅನಿಸ್ಬೋದು ನಿಮಗೆ, ಬಟ್ ನಾನು ಸಾಧ್ಯವಾದಷ್ಟು ಮಾಹಿತಿನ ಕಡಿಮೆ ಸಮಯದಲ್ಲಿ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಪೂರ್ತಿ ಕೇಳಿಸ್ಕೊಳ್ತಾ ಇರ್ರಿ. ಕೇವಲ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಮಾತ್ರ ನಾವು ಕಲ್ತ್ರೆ ಉಪಯೋಗ ಇಲ್ಲ. ಹುಷಾರಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ತೀನಿ, ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ ಆರಿಸ್ಕೊಂಡಿದ್ದಾದ್ರೆ ನಿಮ್ಮ ಯಶಸ್ಸನ್ನ ಪಡೆಯೋದಕ್ಕೆ, ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ, ಆರ್ಥಿಕವಾಗಿ ಬೆಳಿಲಿಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ ಆರಿಸ್ಕೊಂಡಿದ್ರೆ ದಟ್ ಇಸ್ ಗುಡ್. ಬಟ್ ಅದರ ಜೊತೆಗೆ ನೀವು ವೆಲ್ನೆಸ್ ಇಂಡಸ್ಟ್ರಿ ಬಗ್ಗೆಯೂ ಕಡ್ಡಾಯವಾಗಿ ಕಲೀಲೇಬೇಕು.
ಇವತ್ತಿನ ದಿವಸ ಡೈರೆಕ್ಟ್ ಸೆಲ್ಲಿಂಗ್ ಹಾಗೂ ವೆಲ್ನೆಸ್ ಅನ್ನುವಂಥದ್ದು ಒಂದೇ ಕಾಯಿನ್ನ, ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದಾವೆ. ನೀವು ಯಾವುದೇ ಒಂದು ಸ್ಟ್ಯಾಂಡರ್ಡ್ ಕಂಪನಿಯನ್ನ ತಗೊಳ್ಳಿ, ಅದು ಅಮೆರಿಕದ ಇರ್ಬೋದು, ಆಸ್ಟ್ರೇಲಿಯನ್ ಇರ್ಬೋದು, ಕೊರಿಯನ್ ಕಂಪ್ನಿ ಇರ್ಬೋದು, ಭಾರತದ ಕಂಪ್ನಿ ಇರ್ಬೋದು, ಸಿಂಗಾಪುರ್ ಕಂಪ್ನಿ ಇರ್ಬೋದು, ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯನ್ನ ನೋಡಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ನ ಮಾತ್ರ ಲಾಂಚ್ ಮಾಡಿದ್ದಾರೆ. ವಿಶೇಷವಾಗಿ ಆ ಎಲ್ಲಾ ಪ್ರಾಡಕ್ಟ್ಸ್ ವೆಲ್ನೆಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು. 2016ನೇ ಇಸ್ವಿಯಲ್ಲಿ ಭಾರತದಲ್ಲೂ ಕಾನೂನು ಚೌಕಟ್ಟು ಇಂಡಸ್ಟ್ರಿಗೆ ಬಂತು, ಯಶಸ್ವಿಯಾಗಿ ಒಂದು ಇಂಡಸ್ಟ್ರಿ ಅಂತ ಕರೆಸ್ಕೊಳ್ತು. 2016ರಲ್ಲಿ ಗೆಜೆಟ್ ಪಾಸ್ ಆಯ್ತು ಫ್ರೆಂಡ್ಸ್. ಅವಾಗಿಂದ ಭಾರತದಲ್ಲಿ ಇಂಡಸ್ಟ್ರಿ ಇನ್ನೂ ತುಂಬಾ ಚೆನ್ನಾಗಿ ಶೇಪ್ ತಗೊಳ್ತು. ಬಟ್ ಇಲ್ಲಿ ವಿಚಾರ ಏನು ಅಂತಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಜೊತೆಗೆ ಪ್ರತಿಯೊಂದು ಕಂಪನಿಗಳಲ್ಲೂ ವೆಲ್ನೆಸ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇರಬೇಕು. ಈಗ ಆಲ್ರೆಡಿ ತುಂಬಾ ಕಂಪನಿಗಳಲ್ಲಿ ವೆಲ್ನೆಸ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ. ಇವತ್ತು ನೀವೇನ್ ಭಾಗವಹಿಸ್ತಿದ್ದೀರಾ, ನಿಮ್ಮ ಕಂಪನಿಗಳಲ್ಲೂ ತುಂಬಾ ಕಂಪನಿಗಳಲ್ಲಿ ಆಲ್ರೆಡಿ ವೆಲ್ನೆಸ್ ಪ್ರಾಡಕ್ಟ್ಸ್ ಇರಬಹುದು. ದೊಡ್ಡ ಪ್ರಶ್ನೆ ವೆಲ್ನೆಸ್ ಅಂದ್ರೆ ಏನು? ಇದು ಪ್ರಪಂಚದಾದ್ಯಂತ ಒಂದು ದೊಡ್ಡ ಅಲೆಯನ್ನ ಎಬ್ಸಿರುವಂತಹ ವಿಚಾರ ಫ್ರೆಂಡ್ಸ್. ಐ ರಿಪೀಟ್ ದ ಸೆಂಟೆನ್ಸ್. ಪ್ರಪಂಚದಾದ್ಯಂತ ಒಂದು ದೊಡ್ಡ ಅಲೆಯನ್ನ ಎಬ್ಸಿರುವಂತಹ ಒಂದು ವಿಚಾರ. ನಿಜವಾಗ್ಲೂ ವೆಲ್ನೆಸ್ ಅಂದ್ರೆ ಏನು? ಇವತ್ತು ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನಾನ್ ನಿಮ್ಗೆ ಅದರ ಪರಿಚಯ ಕೊಡ್ತೀನಿ. ವೆಲ್ನೆಸ್ ಇಂಗ್ಲಿಷ್ ಪದ, ಕನ್ನಡದಲ್ಲಿ ಅದಕ್ಕೆ ಸರಿಯಾದ ಅರ್ಥ ಕೊಡುವಂತ ಪದ ಸೌಖ್ಯ, ಕ್ಷೇಮ. ಸೌಖ್ಯವಾಗಿದ್ದೀರಾ ಸರ್, ಕ್ಷೇಮವಾಗಿದ್ದೀರಾ ಸರ್, ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಷೆ ಆದ್ರೆ ಆರಾಮಾಗಿದ್ದೀರಾ ಸರ್, ಚೆನ್ನಾಗಿದ್ದೀರಾ ಸರ್, ಈ ಪದಗಳನ್ನ ನಾವು ಬಳಸ್ತೀವಿ. ಪ್ರಪಂಚದಾದ್ಯಂತ ಅದಕ್ಕೆ ಕಾಮನ್ ವರ್ಡ್ ಏನಂದ್ರೆ ವೆಲ್ನೆಸ್. ಬಟ್ ಪ್ರಪಂಚದಾದ್ಯಂತ ಎಲ್ಲಾ ರಾಷ್ಟ್ರಗಳಲ್ಲೂ, ಎಲ್ಲಾ ದೇಶದಲ್ಲೂ, ಅದು ಭಾರತ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಎಲ್ಲಾ ಕಡೆಗೂ ವೆಲ್ನೆಸ್ ಅಂದ್ರೆ ಎಷ್ಟೋ ವರ್ಷಗಳವರೆಗೆ ಯಾವುದಕ್ಕೆ ಸೀಮಿತ ಮಾಡಿದ್ರು ಅಂತಂದ್ರೆ, ದೈಹಿಕವಾಗಿ ಆರೋಗ್ಯವಾಗಿರೋದಕ್ಕೆ ಮಾತ್ರ. ಅದನ್ನ ಫಿಸಿಕಲ್ ವೆಲ್ನೆಸ್ ಅಂತ ಕರಿತೀವಿ ಫ್ರೆಂಡ್ಸ್. ಫಿಸಿಕಲ್ ವೆಲ್ನೆಸ್ ಮಾತ್ರ ಸೀಮಿತಗೊಳಿಸಿದ್ರು. ಫಿಸಿಕಲ್ ವೆಲ್ನೆಸ್ ಅಂದ್ರೆ ದೈಹಿಕವಾಗಿ ಆರೋಗ್ಯವಾಗಿರೋದು. ನೀವು ಮಾತಾಡುವಾಗ ನೋಡಿರ್ಬೋದು ಫ್ರೆಂಡ್ಸ್, ಚೆನ್ನಾಗಿದ್ದೀರಾ ಅಂದ ತಕ್ಷಣ, ಸರ್ ಒಂದು 15 ದಿವಸ ಆಯ್ತು ಯಾಕೋ ಹುಷಾರಿಲ್ಲ ಅಂದ್ರೆ, ಆ ಚೆನ್ನಾಗಿದೀವಿ ಅನ್ನೋದು ಕೇವಲ ನಮ್ಮ ದೈಹಿಕ ಆರೋಗ್ಯಕ್ಕೆ ಮಾತ್ರ ಸೀಮಿತ ಆಗೋಗಿದೆ. ಬಟ್ 2001ನೇ ಇಸ್ವಿಯಲ್ಲಿ ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ಜನರಿಗೆ ಹೇಳಲಿಕ್ಕೆ ಶುರು ಮಾಡಿದೆ. ಅದೃಷ್ಟವಶಾತ್ ಅವಾಗ್ಲೇನೆ ವಿಶ್ವ ಆರೋಗ್ಯ ಸಂಸ್ಥೆನೂ ಪ್ರಪಂಚದಾದ್ಯಂತ ಹೇಳಿಕೆ ಕೊಡ್ಲಿಕ್ಕೆ ಶುರು ಮಾಡ್ತು. ವೆಲ್ನೆಸ್ ಅಂದ್ರೆ ಕೇವಲ ಫಿಸಿಕಲ್ ವೆಲ್ನೆಸ್ ಮಾತ್ರ ಅಲ್ಲ, ದೈಹಿಕವಾಗಿ ಮಾತ್ರ ಆರೋಗ್ಯವಾಗಿದ್ರೆ ಅಲ್ಲ. ಹಾಗಾದ್ರೆ ನಿಜವಾಗ್ಲೂ ವೆಲ್ನೆಸ್ ಅಂದ್ರೆ ಏನು? ಒಬ್ಬ ವ್ಯಕ್ತಿ ದೈಹಿಕವಾಗಿನೂ ಆರೋಗ್ಯವಾಗಿರ್ಬೇಕು. ಎರಡನೇದ್ದು, ಆತ ಎಮೋಷನಲಿ ಅಂತ ಕರಿತೀವಿ ಫ್ರೆಂಡ್ಸ್, ಭಾವನಾತ್ಮಕವಾಗಿ ಆತ ಮೆಂಟಲಿನೂ ಆರೋಗ್ಯವಾಗಿರ್ಬೇಕು. ಎಮೋಷನಲ್ ವೆಲ್ನೆಸ್, ಭಾವನಾತ್ಮಕ ಕ್ಷೇಮ ಅಂತ ಕರಿತೀವಿ. ಮೂರನೇದ್ದು ಸೋಷಿಯಲ್ ವೆಲ್ನೆಸ್ ಅಂತ ಕರಿತೀವಿ ಫ್ರೆಂಡ್ಸ್, ಸಾಮಾಜಿಕವಾಗಿ ಸೋಷಿಯಲ್ ವೆಲ್ನೆಸ್, ಸಾಮಾಜಿಕ ಕ್ಷೇಮ ಅಂದ್ರೆ ಸಮಾಜದಲ್ಲಿ ಆತ ಹೇಗಿದ್ದಾನೆ, ಇದು ತುಂಬಾ ಇಂಪಾರ್ಟೆಂಟ್ ಅನಿಸ್ಕೊಳ್ಳುತ್ತೆ ಫ್ರೆಂಡ್ಸ್, ಸಾಮಾಜಿಕ ಕ್ಷೇಮ. ನಾಲ್ಕನೇದ್ದು ಸ್ಪಿರಿಚುವಲ್ ವೆಲ್ನೆಸ್, ಸ್ಪಿರಿಚುವಲ್ ವೆಲ್ನೆಸ್, ಆಧ್ಯಾತ್ಮಿಕ ಕ್ಷೇಮ. ತುಂಬಾ ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ಈ ಸಬ್ಜೆಕ್ಟ್ ಕನ್ಫ್ಯೂಸ್ಡ್ ಸಬ್ಜೆಕ್ಟ್ ಆಗ್ಬಿಟ್ಟಿದೆ. ಧರ್ಮ ಹಾಗೂ ಆಧ್ಯಾತ್ಮ ಮಿಕ್ಸ್ ಆಗೋಗಿದೆ. ದೇ ಆರ್ ಟೂ ಡಿಫ್ರೆಂಟ್ ಸಬ್ಜೆಕ್ಟ್ಸ್. ರಿಲಿಜನ್ ಇಸ್ ಡಿಫ್ರೆಂಟ್, ಸ್ಪಿರಿಚುವಾಲಿಟಿ ಇಸ್ ಡಿಫ್ರೆಂಟ್. ಅದನ್ನ ನಾವು ಈ ಕೋರ್ಸ್ ಅಲ್ಲಿ ಡೀಟೇಲ್ ಆಗಿ ಕಲ್ತ್ಕೊಳ್ತೀವಿ. ಸೊ ಸ್ಪಿರಿಚುವಲ್ ವೆಲ್ನೆಸ್. ಇನ್ನು ನಾಲ್ಕನೇದ್ದು ಫೈನಾನ್ಷಿಯಲ್ ವೆಲ್ನೆಸ್, ಆರ್ಥಿಕ ಕ್ಷೇಮ. ಹಾಗೆ ನೋಡಿದ್ರೆ ನಮ್ಮ ದೇಶದಲ್ಲಿ ಆರ್ಥಿಕ ಕ್ಷಾಮನೇ ಜಾಸ್ತಿ ಇದೆ ಸ್ನೇಹಿತರೆ. ಫೈನಾನ್ಷಿಯಲ್ ವೆಲ್ನೆಸ್ ಕಡಿಮೆ ಇದೆ, ಫೈನಾನ್ಷಿಯಲ್ ಇಲ್ನೆಸ್ ಜಾಸ್ತಿ ಇದೆ. ಹೀಗೆ ತುಂಬಾ ಸಬ್ಜೆಕ್ಟ್ಸ್ ಇದೆ ಫ್ರೆಂಡ್ಸ್. ನಿಮ್ಗೆ ಐದನೇದು ಹೇಳೋದಾದ್ರೆ ಇಂಟೆಲೆಕ್ಚುವಲ್ ವೆಲ್ನೆಸ್ ಅಂತ ಕರಿತೀವಿ. ಇಂಟೆಲೆಕ್ಚುವಲ್ ವೆಲ್ನೆಸ್, ಬೌದ್ಧಿಕ ಕ್ಷೇಮ. ಇವತ್ತು ಎಸ್ಪೆಷಲಿ ಇಂಟರ್ನೆಟ್ ಪ್ರಪಂಚ ಅಥವಾ ನಿಮಗೆ ಗೂಗಲ್ ಪ್ರಪಂಚ, ಇನ್ನು ಹಲವಾರು ಕಾರಣಗಳಿಗೆ ಈ ಇಂಟೆಲೆಕ್ಚುಯಾಲಿಟಿ ಅನ್ನೋದು ತುಂಬಾ ಕುಸಿತಾ ಇದೆ. ಹುಷಾರಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ವೈಜ್ಞಾನಿಕ ಮಾಹಿತಿನ ನಿಮ್ಗೆ ಕೊಡ್ತಾ ಇದ್ದೀನಿ. ಯು ವಿಲ್ ಬಿ ರಿಯಲಿ ವೆರಿ ಹ್ಯಾಪಿ ಆಫ್ಟರ್ ಅಟೆಂಡಿಂಗ್ ದಿಸ್ ಪ್ರೋಗ್ರಾಮ್. ಸರಿಯಾಗಿ ಕೇಳಿಸ್ಕೊಂಡಿದ್ರೆ ಇಂಟೆಲೆಕ್ಚುವಲ್ ವೆಲ್ನೆಸ್. ಇನ್ನು ನೆಕ್ಸ್ಟ್ ನಾನು ಹೇಳ್ತಾ ಹೋದ್ರೆ ತುಂಬಾ ಇದಾವೆ ಫ್ರೆಂಡ್ಸ್. ನಾನು ಸಂಕ್ಷಿಪ್ತವಾಗಿ ಕೆಲವೊಂದು 8 ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಕಲ್ಚರಲ್ ವೆಲ್ನೆಸ್. ಕಲ್ಚರಲ್ ವೆಲ್ನೆಸ್ ಅಂತಂದ್ರೆ ಸಾಂಸ್ಕೃತಿಕ ಕ್ಷೇಮ. ಸಂಸ್ಕೃತಿನೇ ಇವತ್ತು ಸೌದು ಹೋಗ್ತಾ ಇದೆ. ನೀವೇ ಅಬ್ಸರ್ವ್ ಮಾಡಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸುತ್ತಮುತ್ತಲು, ನಿಮ್ಮ ಸಮಾಜದಲ್ಲಿ ಸಂಸ್ಕೃತಿ ಅನ್ನೋದು ಎಷ್ಟು ಸೌದು ಹೋಗಿದೆ. ಸಂಸ್ಕೃತಿ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳುವಂತ ದಿನಗಳನ್ನು ಬಂದಿದ್ದಾವೆ ಫ್ರೆಂಡ್ಸ್. ಅದ ನಂತರ ಚರ್ಚೆ ಮಾಡೋಣ. ಇನ್ನ 4, 5, 6, 7, 8 ಫ್ರೆಂಡ್ಸ್. ಎನ್ವೈರನ್ಮೆಂಟಲ್ ವೆಲ್ನೆಸ್ ಅಂದ್ರೆ ನಮ್ಮ ಪರಿಸರ ಕ್ಷೇಮ.
ಪರಿಸರದ ಬಗ್ಗೆ ಕಾಳಜಿನೂ ತುಂಬಾ ಜನರಲ್ಲಿ ಕಡಿಮೆ ಆಗಿದೆ ಫ್ರೆಂಡ್ಸ್. ತಮ್ಮ ಮನೆ ಕ್ಲೀನ್ ಇಟ್ಕೊಳ್ಳೋದ್ರ ಬಗ್ಗೆನೂ ಕಾಳಜಿ ಕೆಲವರಲ್ಲಿ ಕಡಿಮೆ ಇರ್ತದೆ. ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದೀನಿ. ನಾನು ಏನ್ ಹೇಳಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತೀನಿ ಅಂತಂದ್ರೆ, ಇವತ್ತು ನಾನು ಆಕ್ಚುಯಲ್ ಸಬ್ಜೆಕ್ಟ್ ಈಗ ಬರ್ತೀನಿ ಫ್ರೆಂಡ್ಸ್. ನೀವೆಲ್ಲರೂ ಒಪ್ಕೊಳ್ಳುವಂತ ವಿಚಾರ, ಹುಷಾರಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ನೀವೆಲ್ಲರೂ ಒಪ್ಕೊಳ್ಳುವಂತ ವಿಚಾರ, ಈ ಇಂಡಸ್ಟ್ರಿಗೆ ಬಂದಿರೋದು ಒಂದೇ ರೀಸನ್, ಆರ್ಥಿಕವಾಗಿ ಬೆಳಿಬೇಕು ಸರ್, ಇದನ್ ಬಿಟ್ರೆ ಬೇರೆ ಕನಸುಗಳಿಲ್ಲ ಸರ್, ಫಸ್ಟ್ ನಾನು ಇದನ್ನ ಮಾಡ್ಬೇಕು ಸರ್. ಇನ್ನೂ ತುಂಬಾ ಜನರದ್ದು ಭಾಷೆ ತುಂಬಾ ವಿಚಿತ್ರವಾಗಿರುತ್ತೆ. ದುಡ್ಡು ಮಾಡ್ಬೇಕು ಸರ್, ಅದಕ್ ಬಂದಿದೀನಿ. ಆ ವ್ಯಕ್ತಿ ದುಡ್ಡು ಮಾಡೇ ಇಲ್ಲ ಫ್ರೆಂಡ್ಸ್ ಈ ಇಂಡಸ್ಟ್ರಿ. ಪ್ಲೀಸ್ ರಿಮೆಂಬರ್, ದುಡ್ಡು ಮಾಡ್ಬೇಕು ಅಂತ ಬಂದವ್ರು ಯಾರು ಈ ಇಂಡಸ್ಟ್ರಿ ದುಡ್ಡು ಮಾಡ್ಲಿಲ್ಲ. ಹಾಗಾದ್ರೆ ಏನಿರ್ಬೇಕು ಸರ್, ಯಾವ ಉದ್ದೇಶಕ್ಕಾಗಿ ಬಂದ್ರೆ ನಾನು ದುಡ್ಡು ಮಾಡ್ತೀನಿ, ನಾನು ಬಂದಿರೋದು ಅದಕ್ಕೇನೆ. ಬಟ್ ನಿಜ, ನಿನ್ನ ಆರ್ಥಿಕವಾಗಿ ನಿಜವಾಗ್ಲೂ ಬೆಳಿಬೇಕು ಅಂತಂದ್ರೆ ಈ ರಂಗಗಳಲ್ಲಿ ನಿನ್ನ ನಾಲೆಜ್ ನ ಅವಶ್ಯಕತೆ ಇದೆ. ಯಾರು ಈ ರಂಗಗಳಲ್ಲಿ ನಾಲೆಜ್ ನ ಡೆವಲಪ್ ಮಾಡ್ಕೊಂಡಿದ್ದಾರೆ ಅವರು ಆರ್ಥಿಕವಾಗಿ ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ. ಕೆಲವೊಂದು ಸ್ಕೀಮ್ಗಳಲ್ಲಿ ದುಡ್ಡು ಮಾಡಿದವರು ಬಿಟ್ಬಿಡಿ ಫ್ರೆಂಡ್ಸ್, ಅದನ್ನ ನಾನು ಮಾತಾಡ್ತಾ ಇಲ್ಲ. ಬಟ್ ಟ್ರೂಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಬ್ಬ ಮೇಧಾವಿ ಅಂತ ಕರ್ಸ್ಕೊಂಡಿರೋದು, ಒಂದು ಎತ್ತರಕ್ಕೆ ಬೆಳೆದಿರುವಂತ ವ್ಯಕ್ತಿ ಈ ಎಲ್ಲಾ ರಂಗದಲ್ಲಿ ನಾಲೆಜ್ ನ ಡೆವಲಪ್ ಮಾಡ್ಕೊಂಡ್ರು. ಸಂಕ್ಷಿಪ್ತವಾಗಿ ಹೇಳ್ತೀನಿ, ಇನ್ನೂ ಅರ್ಥ ಆಗೋ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಯಾವಾಗ ನೀವು ನಿಮ್ಮ ಕಂಪನಿಯಲ್ಲಿ ಏನು ವೆಲ್ನೆಸ್ ಪ್ರಾಡಕ್ಟ್ಸ್ ಅಂತ ಇರುತ್ತೆ, ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಂತ ಇರ್ತದೆ, ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಅಂತ ಇರ್ತದೆ, ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇರ್ತದೆ, ಅವುಗಳ ಬಗ್ಗೆ ಹೇಗೆ ಮಾತಾಡ್ಕೋಬೇಕು, ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಹೇಗೆ ಪ್ರೆಸೆಂಟ್ ಮಾಡ್ಬೇಕು, ಅದರಿಂದ ಏನ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ವೈಜ್ಞಾನಿಕವಾಗಿ ಹೇಳೋದನ್ನ ಕಲ್ತ್ರೆ ನಿಮಗೆ ರಿಟೇಲಿಂಗು ಸುಲಭ, ಟೀಮ್ ಡೆವಲಪ್ಮೆಂಟ್ ಸುಲಭ. ಎಂತ ಅತಿರಥ ಮಹಾರಥನು, ಎಜುಕೇಟೆಡ್ ಪೀಪಲ್ ನಿಮ್ಮ ಟೀಮ್ ನಲ್ಲಿ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಫ್ರೆಂಡ್ಸ್. ಇವತ್ತು ಎಷ್ಟೋ ದೊಡ್ಡ ಟೀಮ್ ನಾನು ಕಂಡಿದ್ದೀನಿ. ಒಂದು ಟೀಮ್ ಅಲ್ಲಿ 5,000 ಜನ ಇದ್ದಾರೆ, 7,000 ಜನ ಇದ್ದಾರೆ, ಕ್ವಾಲಿಟಿ ಪೀಪಲ್ ಇಲ್ವೇ ಇಲ್ಲ ಫ್ರೆಂಡ್ಸ್. ನೋ, ಕಾರಣ ಏನು ಅಂತಂದ್ರೆ ಮೇಲಿನಿಂದ ಕೆಳಗಡೆ ಯಾರಲ್ಲೂ ಆ ಒಂದು ನಾಲೆಜ್ ಇಲ್ಲ. ನಾನು ಕೆಲವು ಸರ್ತಿ ಕಾರ್ಯಕ್ರಮ ಕೊಡುವಾಗ ಕೆಲವೊಬ್ರು ಮಾತನಾಡುವಂತದ್ದು ನಾನು ನೋಡಿರ್ತೀನಿ ಸ್ನೇಹಿತರೆ. ಅವ್ರು ಮಾತಾಡುವಂತ ಶೈಲಿ ಹೇಗಿರುತ್ತೆ ನಿಮಗೆ ಹೇಳ್ತೀನಿ, ಹುಷಾರಾಗಿ ಕೇಳಿಸ್ಕೊಳ್ಳಿ. ಕಂಪನಿ ಎಷ್ಟೇ ದೊಡ್ಡದಿರ್ಲಿ, ಆ ಕಂಪನಿ ಉದ್ದೇಶಗಳು ಚೆನ್ನಾಗಿರ್ತವೆ. ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಕಂಪನಿ ಚೇರ್ಮನ್ಗಳು, ಸಿಇಒಸ್, MDs ಒಂದು ಉದ್ದೇಶಪೂರ್ವಕವಾಗಿ, ಒಂದು ಒಳ್ಳೆ ಉದ್ದೇಶದಿಂದ, ಒಂದು ಒಳ್ಳೆ ವಿಷನ್ ಇಂದ ಆ ಸಂಸ್ಥೆ ನಡೆಸ್ತಾ ಇರ್ತಾರೆ. ಆ ಸಂಸ್ಥೆಗೆ ಜಾಯಿನ್ ಆದವರು ಬರೋ ಒಂದು ಉದ್ದೇಶ, ನಾನು ದುಡ್ಡು ಮಾಡ್ಬೇಕು ಸರ್. ಬಟ್ ಆತ ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಆಗಲ್ಲ. ಈ 20% ಒಳಗಡೆ ಬರ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಒಂದ್ ಚಿಕ್ಕ ಉದಾಹರಣೆ ಕೊಡ್ತೀನಿ. ಆ ಕಂಪನಿಯಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇತ್ತು ಅಂತಂದ್ರೆ, ಆ ಒಂದು ಪ್ರಾಡಕ್ಟ್ ನ ಹೇಗೆ ತೋರಿಸ್ತಾನೆ, ಸರ್ ನಮ್ ಪ್ರಾಡಕ್ಟ್ ಸರ್ ಇದು ಬಹಳ ಬ್ಯೂಟಿಫುಲ್ ರಿಸಲ್ಟ್ಸ್ ಇದೆ ಸರ್, ಇದರಲ್ಲಿ ಸರ್ 1,000 ಜನ ತಗೊಂಡಿದ್ದಾರೆ ಸರ್, ನಾನೇ 1,000 ಜನರಿಗೆ ಕೊಟ್ಟಿದ್ದೀನಿ, ಒಳ್ಳೆ ರಿಸಲ್ಟ್ಸ್ ಇದೆ ಸರ್ ಇದರಲ್ಲಿ. ಇದು ಇದನ್ನ ಪ್ರಾಡಕ್ಟ್ ನಾಲೆಜ್. ಅದೇ ನೀವು ವೈಜ್ಞಾನಿಕವಾಗಿ ಮಾತಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಡಯಾಬಿಟಿಸ್ ಉಪಯೋಗ ಆಗುವಂತ ಪ್ರಾಡಕ್ಟ್ ನಿಮ್ದು ಇತ್ತು ಅಂತ ಇಟ್ಕೊಳ್ಳಿ. ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಏನು, ಪ್ಯಾಂಕ್ರಿಯಾಸ್ ಅಂದ್ರೆ ಏನು, ಆಲ್ಫಾ ಸೆಲ್ಸ್ ಅಂದ್ರೆ ಏನು, ಬೀಟಾ ಸೆಲ್ಸ್ ಅಂದ್ರೆ ಏನು, ಇನ್ಸುಲಿನ್ ಸೆಕ್ರೇಷನ್ ಅಂದ್ರೆ ಏನು, ಇನ್ಸುಲಿನ್ ಕಡಿಮೆ ಆದ್ರೆ ಏನಾಗುತ್ತೆ, ಗ್ಲುಕೋಸ್ ಅಂದ್ರೆ ಏನು, ಇದನ್ನ ಮಾತಾಡಿ ನಂತರ ಅದನಿಗೆ ಯಾಕೆ ಸಮಸ್ಯೆ ಬಂದಿದೆ, ಇವತ್ತಿನ ಆ ಸಮಸ್ಯೆ ಲಕ್ಷಣಗಳೇನು ಅಂತ ಹೇಳಿ ಅದಕ್ಕೆ ನಿಮ್ಮ ಪ್ರಾಡಕ್ಟ್ ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಯಾಕ್ರಿ ಬೇಡ ಅಂತಾರೆ. ನಾನು 21 ವರ್ಷದಿಂದ ವರ್ಕ್ ಮಾಡ್ತಾ ಬಂದಿದ್ದೀನಿ ಫ್ರೆಂಡ್ಸ್. ಬರೀ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 21 ವರ್ಷದ ಹಿಂದೆ ಭಾರತಕ್ಕೆ ಒಂದು ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ದೇವ್ರು ನನಗೆ ಅವಕಾಶ ಕೊಟ್ಟ. ಬರೀ ಒಂದು ಪ್ರಾಡಕ್ಟ್ ನ ಬರೀ ಒಂದು ವರ್ಷದಲ್ಲಿ 187 ಕೋಟಿ ಟರ್ನ್ ಓವರ್ ಮಾಡ್ಲಿಕ್ಕೆ ಸಾಧ್ಯತೆ ಆಯ್ತು. ತುಂಬಾ ಹೆಮ್ಮೆಯಿಂದ ನಾನು ಘಂಟಾಘೋಷವಾಗಿ ಹೇಳ್ತಾ ಇರ್ತೀನಿ, 187 ಕೋಟಿ ಒಂದು ಪ್ರಾಡಕ್ಟ್ ನಿಂದ ಭಾರತದಾದ್ಯಂತ ಹಾಗೂ 9 ರಾಷ್ಟ್ರಗಳಲ್ಲಿ ನಾವು ತಲುಪಿಸ್ಲಿಕ್ಕೆ ಸಾಧ್ಯತೆ ಆಯ್ತು. ಇದು ಒಳ್ಳೆ ರಿಸಲ್ಟ್ ಕೊಡ್ತೇವೆ, ಬಳಸ್ ನೋಡ್ರಿ ಅಂತ ಹೇಳೋದ್ರಿಂದ ಯಾರು ತಗೊಳ್ತಾ ಇರ್ಲಿಲ್ಲ. 2 ನಿಮಿಷ ವೈಜ್ಞಾನಿಕವಾಗಿ ಮಾತಾಡಿದ್ವಿ. ನಾನು ಇವತ್ತು ನಿರ್ಧಾರ ತಗೊಂಡಿದ್ದೀನಿ ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ಈಗ ನಾನು ಆಕ್ಚುಯಲ್ ಸಬ್ಜೆಕ್ಟ್ ಬರ್ತಾ ಇದ್ದೀನಿ. ನೀವು ಯಾವುದೇ ಸಂಸ್ಥೆಯವರು ಇರ್ಲಿ, ನೀವು ಈ ಕೋರ್ಸ್ ನಲ್ಲಿ ಅಡ್ಮಿಷನ್ ತಗೊಂಡು ಯಶಸ್ವಿಯಾಗಿ ನೀವು ಒಂದು ಸರ್ಟಿಫೈಡ್ ವೆಲ್ನೆಸ್ ಕನ್ಸಲ್ಟೆಂಟ್ ಆಗಿ ಹೊರಗಡೆ ಬಂದ್ರಿ ಅಂದ್ರೆ, ಆ ಒಂದು ಡಿಗ್ರಿ ಕೋರ್ಸ್ ನ ಹಿಡ್ಕೊಂಡು ನಂತರ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ, ಪ್ರೆಸೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು. ನನಗೆ ಖುಷಿ ಸಿಗ್ತಾ ಇರೋದೇನು ಅಂತಂದ್ರೆ, ಇನ್ನು ಡಿಗ್ರಿ ಪೂರ್ತಿ ಆಗಿಲ್ಲ ಸ್ನೇಹಿತರೆ. ಇನ್ನು 4ನೇ ಸೆಮಿಸ್ಟರ್ ಬಂದೀಗ 5ನೇ ಸೆಮಿಸ್ಟರ್ ಎಂಟರ್ ಆದವರು ಇದ್ದಾರೆ. ಒಟ್ಟು 6 ಸೆಮಿಸ್ಟರ್ಸ್ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ 5ನೇ ಸೆಮಿಸ್ಟರ್ ತನಕ ಬಂದವರು ಇದ್ದಾರೆ. ಎಷ್ಟು ಅಭಿಮಾನದಿಂದ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಕೆಲವರೆಲ್ಲ ಸಂಜೆ ಫೋನ್ ಮಾಡಿ ಹೇಳ್ತಾ ಇದಾರೆ, ಸರ್ ನಾನು ಈ ಸಂಸ್ಥೆಯಲ್ಲಿ 2 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ, ತಿಂಗಳಿಗೆ 10,000 ರೀಚ್ ಆಗಿರ್ಲಿಲ್ಲ. ಈಗ ನಾನು ಮಾತಾಡೋಂತ ಶೈಲಿ ಚೇಂಜ್ ಆಗಿದೆ. ನನ್ನ ಕಂಪನಿ, ನನ್ನ ಅಪ್ಲೈನ್ಸ್ ಇಂದ ಹಿಡಿದು, ನನ್ನ ಟೀಮ್ ಮೆಂಬರ್ಸ್ ಇಂದ ಹಿಡಿದು, ನನ್ನ ಕ್ರಾಸ್ ಲೈನ್ಸ್ ಇಂದ ಹಿಡಿದು, ಇವನ್ ನನ್ನ ಮನೆಯಲ್ಲಿ ಹೇಳ್ತಾರೆ, ನೀನ್ ಮಾತಾಡೋಂತ ಶೈಲಿ ಚೇಂಜ್ ಆಗಿದೆ. ಅದರಿಂದ ನಾನು ಇವನ್ ರಿಸಲ್ಟ್ಸ್ ಅಲ್ಲಿ ನಾನು ವ್ಯತ್ಯಾಸ ಕಾಣ್ತಾ ಇದ್ದೀನಿ. ನನಗೆ ಜಾಯ್ನಿಂಗ್ಸ್ ಬಹಳ ಫಾಸ್ಟ್ ಆಗ್ತಿದೆ, ರೀಟೇಲಿಂಗ್ ತುಂಬಾ ಚೆನ್ನಾಗ್ ಆಗ್ತಿದೆ, ಟೀಮ್ ಬಿಲ್ಡಿಂಗ್ ಚೆನ್ನಾಗ್ ಆಗ್ತಿದೆ, ಮೊನ್ನೆ ಕಾರ್ ತಗೊಂಡಿದ್ದೀನಿ ಸರ್ ಅಂತ ಹೇಳಿದವರಿದ್ದಾರೆ.
ಅದೆಷ್ಟೋ ಜನ ತಮ್ಮ ಇನ್ಕಮ್ ಅಲ್ಲಿ ಬದಲಾವಣೆನ ಕಂಡವರಿದ್ದಾರೆ. ಇನ್ಕಮ್ ಅಲ್ಲಿ ಬದಲಾವಣೆ ಸೆಕೆಂಡರಿ ಫ್ರೆಂಡ್ಸ್, ಬಟ್ ಆ ಟೀಮ್ ನಿಮ್ಗೆ ಅಭಿಮಾನದಿಂದ ನೋಡ್ಲಿಕ್ಕೆ ಶುರು ಮಾಡ್ತದೆ, ಫ್ಯಾಮಿಲಿ ಅಭಿಮಾನದಿಂದ ನೋಡ್ಲಿಕ್ಕೆ ಶುರು ಮಾಡ್ತದೆ, ನಿಮ್ಮನ್ನ ಒಬ್ಬ ಡಾಕ್ಟರ್ ತರ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಆ ನಾಲೆಜ್ ನಿಮಗೆ ಇಲ್ಲಿಂದ ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಿಮ್ಮ ಸಾಫ್ಟ್ವೇರ್ಗೆ ಇನ್ಸ್ಟಾಲ್ ಮಾಡೋ ಜವಾಬ್ದಾರಿ ನಾನ್ ತಗೊಂಡು ಇಲ್ಲಿ ನಿಂತಿದ್ದೀನಿ ಫ್ರೆಂಡ್ಸ್. ಆ ಉದ್ದೇಶಕ್ಕಾಗಿ SHK ವೆಲ್ನೆಸ್ ಅಕಾಡೆಮಿಯಿಂದ ಈ ಡಿಗ್ರಿ ಕೋರ್ಸ್ ನಡೀತಾ ಇದೆ. ಒಂದು ಆಂದೋಲನ ನಾವು ಮಾಡ್ಬೇಕು, ಒಂದು ಕ್ರಾಂತಿಕಾರಿ ಆಂದೋಲನ ಆಗ್ಬೇಕು. 20% ಕಡಿಮೆ ಇರುವಂತಹ ಈ ಸಕ್ಸಸ್ ರೇಟ್ ಅನ್ನು 80% ತನಕ ತರಬೇಕು. ಅದು ಸಾಧ್ಯ ಯಾವಾಗ ಅಂತಂದ್ರೆ ವೆನ್ ಯು ಅಫಿಷಿಯಲಿ ಬಿಕಮ್ ಅನ್ ವೆಲ್ನೆಸ್ ಕನ್ಸಲ್ಟೆಂಟ್. ಇತ್ತು ಫ್ರೆಂಡ್ಸ್, ಮುಂಚೆ ಕೆಲವೊಂದು ಕಂಪನಿಗಳಿತ್ತು. ಯಾವ್ದೋ ಕಂಪನಿಲಿ ಯಾವ್ದೋ ಒಂದು ಟ್ರಾವೆಲಿಂಗ್ ನೇ ಒಂದು ಪ್ರಾಡಕ್ಟ್ ಅಂತ ಇತ್ತು, ಯಾವ್ದ್ರಲ್ಲಿ ಒಂದು ಸೂಟ್ ಅಂತ ಪ್ರಾಡಕ್ಟ್ ಅಂತ ಇತ್ತು, ಇನ್ನೊಂದೇನೋ ಪ್ರಾಡಕ್ಟ್ ಅಂತ ಇತ್ತು. ಈಗ ಪ್ರಪಂಚ ಬದಲಾಗಿದೆ. ವೆಲ್ನೆಸ್ ರೇಂಜ್ ಆಫ್ ಪ್ರಾಡಕ್ಟ್ಸ್. ತುಂಬಾ ಜನ ಕೇಳ್ತಾ ಇರ್ತಾರೆ, ಸರ್ ಹೌದು ಸರ್ ನೀವು ಹೇಳಿದಂಗೆ ನನ್ ಕರೆಕ್ಟ್, ಬಟ್ ನಮ್ ಕಂಪ್ನಿಯಲ್ಲಿ ವೆಲ್ನೆಸ್ ಪ್ರಾಡಕ್ಟ್ಸ್ ಇಲ್ಲ ಸರ್, ನಮ್ ಕಂಪ್ನಿಯಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆ. ಪ್ಲೀಸ್ ರಿಮೆಂಬರ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನಿಮ್ಮಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ವೈಜ್ಞಾನಿಕ ಪ್ರಾಡಕ್ಟ್ಸ್ ಇತ್ತು ಅಂದ್ರೆ ಅವನು ವೆಲ್ನೆಸ್ ರಲ್ಲೇ ಬರುತ್ತೆ. ತಪ್ಪು ಕಲ್ಪನೆ ಬೇಡ, ದೇ ಆರ್ ವೆಲ್ನೆಸ್ ಪ್ರಾಡಕ್ಟ್ಸ್. ಹೌದಾ ಸರ್? ಎಸ್ ಸರ್, ನಮ್ ಕಂಪನಿಯಲ್ಲಿ ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಇದೆ, ವೆಲ್ನೆಸ್ ಪ್ರಾಡಕ್ಟ್ಸ್ ಇಲ್ಲ. ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಆಲ್ಸೋ ಆರ್ ವೆಲ್ನೆಸ್ ಪ್ರಾಡಕ್ಟ್ಸ್. ಹೌದಾ ಸರ್? ಹೌದು. ನಮ್ಮಲ್ಲಿ ಕೆಲವೊಂದು ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್, ಲೇಡೀಸ್ ಗೆ ಸಂಬಂಧಪಟ್ಟಿದ ಪ್ರಾಡಕ್ಟ್ಸ್ ಇದೆ, ಅವನು ವೆಲ್ನೆಸ್ ಪ್ರಾಡಕ್ಟ್ಸ್. ನಿಜವಾಗ್ಲೂ ವೆಲ್ನೆಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮತ್ತೆ ನಾನು ಇನ್ನೊಂದ್ಸರ್ತಿ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಟೈಪ್ ಮಾಡೋದು ನಿಲ್ಸಿ.